ವೆಲ್ಕಮ್ ಟೀಮ್ ಇಂಡಿಯಾ T20 ಚಾಂಪಿಯನ್ ಟೀಮ್ ಇಂಡಿಯಾಗೆ ಭರ್ಜರಿ ವೆಲ್ಕಮ್, ಭರ್ಜರಿ ಸ್ವಾಗತ. ತಾಯ್ನಾಡಿಗೆ ರೋಹಿತ್ ಶರ್ಮಾ ಅಂಡ್ ಟೀಮ್ ಮರಳುತ್ತಾ ಇದೆ. ಬಾರ್ಬಡೋಸ್ನಿಂದ ದೆಹಲಿಗೆ ಆಟಗಾರರು ಆಗಮಿಸಿದ್ದಾರೆ. ವಿಶೇಷ ವಿಮಾನದಲ್ಲಿ ಭಾರತದ ಎಲ್ಲ ಆಟಗಾರರು ಭಾರತಕ್ಕೆ ಆಗಮಿಸಿದ್ದಾರೆ. T20 ವಿಶ್ವಕಪ್ ಗೆದ್ದ ಬಳಿಕ ಭಾರತಕ್ಕೆ ರೋಹಿತ್ ಅಂಡ್ ಟೀಮ್ ಆಗಮಿಸಿದೆ. ಅವರಿಗೆ ಭರ್ಜರಿ ವೆಲ್ಕಮ್, ಭರ್ಜರಿ ಸ್ವಾಗತ ಕೋರಲಾಗಿದೆ. ತಾಯ್ನಾಡಿಗೆ ವೆಸ್ಟ್ ಇಂಡೀಸ್ನಿಂದ ಬಾರ್ಬಡೋಸ್ನಿಂದ ಆ T20ಯ ಬಹಳ ಸುಂದರವಾದ ಕಪ್ಪನ್ನು ಹಿಡಿದು ಮರಳಿದ್ದಾರೆ ರೋಹಿತ್ ಆ್ಯಂಡ್ ಬ್ಲೂ ಬಾಯ್ಸ್, ಬ್ಲೂ ಟೀಮ್. ಶನಿವಾರ ನಡೆದಿದ್ದಂತಹ T20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಗೆದ್ದು ಬೀಗಿತ್ತು. ವಿಶ್ವಕಪ್ ಅನ್ನು ಜಯಿಸಿ, ದಕ್ಷಿಣ ಆಫ್ರಿಕಾ ವಿರುದ್ಧ ಜಯಿಸಿ ವಿಶ್ವಕಪ್ ಪಟ್ಟವನ್ನ, ವಿಶ್ವ ಚಾಂಪಿಯನ್ ಅನ್ನೋ ಪಟ್ಟವನ್ನ ಮುಡಿಗೇರಿಸಿಕೊಂಡಿತ್ತು ಭಾರತ. ಇದೀಗ ವಿಶೇಷ ವಿಮಾನದಲ್ಲಿ ಟೀಮ್ ಇಂಡಿಯಾ ಆಟಗಾರರು ಆಗಮಿಸಿದ್ದಾರೆ. ಡೆಲ್ಲಿ ವಿಮಾನ ನಿಲ್ದಾಣದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. 17 ವರ್ಷಗಳ ನಂತರ ಭಾರತ T20 ವಿಶ್ವಕಪ್ ಅನ್ನು ಗೆದ್ದಿತ್ತು. ಹಾಗಾಗಿ ನೋಡಿ, ಆ ಕಪ್ಪನ್ನು ಹಿಡಿದು ಬಹಳ ಸಂಭ್ರಮದಿಂದ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಅಭಿಮಾನಿಗಳು ಬಹಳ ಖುಷಿಯಿಂದ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಸೂರ್ಯಕುಮಾರ್ ಯಾದವ್ ಆ ಕೊನೆಯ ಓವರ್ನ ಮೊದಲ ಬಾಲ್ನ ಕ್ಯಾಚ್ ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ? 2011ರಲ್ಲಿ ಧೋನಿ ಅವರ ಕೊನೆಯ ಬಾಲ್ನ ಸಿಕ್ಸರನ್ನು ಯಾಕೆ ಮರೆಯೋದಿಲ್ವೋ, ಅದೇ ಥರ ಸೂರ್ಯಕುಮಾರ್ ಯಾದವ್ ಅವರ 19ನೇ ಓವರ್ನ ಮೊದಲ ಬಾಲ್ನ ಕ್ಯಾಚನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಒಂದೇ ದಿನದಲ್ಲಿ, ಒಂದೇ ಕ್ಷಣದಲ್ಲಿ ಹೀರೋ ಆಗಿಬಿಟ್ರು ಸೂರ್ಯಕುಮಾರ್ ಯಾದವ್. ಅವರು ಕೂಡ ತವರಿಗೆ ಮರಳಿದ್ದಾರೆ. ಇಡೀ ಟೀಮ್ ಇಂಡಿಯಾ, ರೋಹಿತ್ ಶರ್ಮಾ ಸೇರಿದಂತೆ ಎಲ್ಲ ಆಟಗಾರರು ನೋಡಿ, ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ, ದೆಹಲಿಯ ITC ಮೌರ್ಯ ಹೋಟೆಲ್ನಲ್ಲಿ ರೋಹಿತ್ ಪಡೆಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಸೆಲೆಬ್ರೇಷನ್ಗಾಗಿ T20 ವಿಶ್ವಕಪ್ನ ಕೇಕ್ ಮಾದರಿಯಲ್ಲಿ ಒಂದು ಕೇಕ್ ಅನ್ನು ತಯಾರು ಮಾಡಲಾಗಿದೆ. ಕೇಕ್ ಮೇಲೆ ಟೀಮ್ ಇಂಡಿಯಾ ಸೆಲೆಬ್ರೇಷನ್ ಫೋಟೋವನ್ನು ಕೂಡ ಹಾಕಲಾಗಿದೆ. ವಿಶ್ವಕಪ್ನ ಮಾದರಿಯಲ್ಲೇ ಒಂದು ಕೇಕ್ ಅನ್ನು ಕೂಡ ತಯಾರು ಮಾಡಿದ್ದಾರೆ. ದೆಹಲಿ ITC ಮೌರ್ಯ ಹೋಟೆಲ್ನಲ್ಲಿ ರೋಹಿತ್ ಪಡೆ ಬಂದು ಆಗಮಿಸಿದೆ. ಭರ್ಜರಿಯಾಗಿ ಸ್ವಾಗತ ಕೋರಿದ್ದಾರೆ. ಸೆಲೆಬ್ರೇಷನ್ಗಾಗಿ T20 ವಿಶ್ವಕಪ್ನ ಮಾದರಿಯಲ್ಲೇ ಒಂದು ಕೇಕ್ ಅನ್ನು ತಯಾರಿ ಮಾಡಲಾಗಿದೆ. ಕೇಕ್ ಮೇಲೆ ಟೀಮ್ ಇಂಡಿಯಾ ಸೆಲೆಬ್ರೇಷನ್ ಫೋಟೋಗಳನ್ನು ಕೂಡ ಹಾಕಿದ್ದಾರೆ. ITC ಮೌರ್ಯ ಹೋಟೆಲ್ನಲ್ಲಿ ವಿಶೇಷ ಆತಿಥ್ಯವನ್ನ ನೀಡಲಾಗಿದೆ. ಟೀಮ್ ಇಂಡಿಯಾ ಆಟಗಾರರಿಗೆ ವಿಶೇಷ ಆತಿಥ್ಯದ ವ್ಯವಸ್ಥೆ ಮಾಡಿದ್ದಾರೆ. ಭಾರತ ಆಟಗಾರರಿಗೆ ಇಷ್ಟವಾದಂತಹ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕೊಹ್ಲಿಗಾಗಿ ಛೋಲೆ ಭಟೂರೆಯನ್ನು ಸಿಬ್ಬಂದಿಗಳು ತಯಾರಿಸಿದ್ದಾರೆ. ಕೊಹ್ಲಿ ಅವರ ಇಷ್ಟದ ತಿಂಡಿ ಛೋಲೆ ಭಟೂರೆ, ದೆಹಲಿಯವರಾಗಿರೋದ್ರಿಂದ ಛೋಲೆ ಭಟೂರೆ ಜಾಸ್ತಿಯಾಗಿ ತಿಂತಾರೆ. ಹಾಗಾಗಿ ಅವರ ಇಷ್ಟದ ಖಾದ್ಯ ತಯಾರು ಮಾಡಲಾಗಿದೆ. ಭರ್ಜರಿಯಾಗಿ ಸ್ವಾಗತವೂ ಕೂಡ ಸಿಕ್ಕಿದೆ. ಇಂದು ಟೀಮ್ ಇಂಡಿಯಾ ಆಟಗಾರರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗ್ತಾರೆ. ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗ್ತಾರೆ. ರೋಹಿತ್ ಆ್ಯಂಡ್ ಟೀಮ್ ಜೊತೆ ಮೋದಿ ಚಾಯ್ ಪೇ ಚರ್ಚಾ ನಡೆಸ್ತಾರೆ. ಟೀಮ್ ಇಂಡಿಯಾ ಆಟಗಾರರಿಗೆ ಪ್ರಧಾನಿ ಅಭಿನಂದನೆ ಈಗಾಗಲೇ ಸಲ್ಲಿಸಿದ್ದಾರೆ. ರೋಹಿತ್ ಟೀಮ್ಗೆ ಸನ್ಮಾನ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಮೊನ್ನೆ ಮ್ಯಾಚ್ ಮುಗಿದ ತಕ್ಷಣವೇ ಪ್ರಧಾನಿ ನರೇಂದ್ರ ಮೋದಿ ಒಂದು ವಿಡಿಯೋ ಮೂಲಕ ಶುಭಾಶಯವನ್ನು ಕೋರಿದರು. ಅದಾದ ನಂತರ ಸುಮಾರು ಒಂದು 20 ರಿಂದ 25 ನಿಮಿಷಗಳ ಕಾಲ ಭಾರತೀಯ ಆಟಗಾರರ ಜೊತೆಗೂ ಪ್ರತ್ಯೇಕವಾಗಿ ಮಾತಾಡಿದರು ಫೋನ್ ಮೂಲಕ. 2023ರಲ್ಲಿ ಅಹಮದಾಬಾದ್ನಲ್ಲೇ ಇದ್ದರು ಫೈನಲ್ ಮ್ಯಾಚ್ ನಡೆಯುವಂತಹ ಸಂದರ್ಭದಲ್ಲಿ, ಆ ಪಂದ್ಯದ ಸಂದರ್ಭದಲ್ಲಿ. ಆದರೆ ಆ ಪಂದ್ಯವನ್ನು ಭಾರತ ಸೋತಿತ್ತು. ಚಾಯ್ ಪೇ ಚರ್ಚಾ ನಡೆಸ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಭೇಟಿಯ ಬಳಿಕ ಎಲ್ಲ ಆಟಗಾರರು ಮುಂಬೈಗೆ ಪ್ರಯಾಣ ಬೆಳೆಸ್ತಾರೆ. ವಿಶೇಷ ವಿಮಾನದಲ್ಲಿ ಭಾರತ ತಂಡ ಮುಂಬೈಗೆ ತೆರಳುತ್ತೆ. ಸಂಜೆ 5 ಗಂಟೆಯಿಂದ ತೆರೆದ ವಾಹನದಲ್ಲಿ ಬೃಹತ್ ರೋಡ್ ಶೋ ಇದೆ. ನಾರಿಮನ್ ಪಾಯಿಂಟ್ನಿಂದ ವಾಂಖೆಡೆವರೆಗೆ
ರೋಡ್ ಶೋ ಇರುತ್ತೆ. 2011ರಲ್ಲಿ ವಾಂಖೆಡೆಯಲ್ಲೇ ಭಾರತ ವಿಶ್ವಕಪ್ ಜಯಿಸಿತ್ತು. ಇಂದು ವಾಂಖೆಡೆ ಸ್ಟೇಡಿಯಂನಲ್ಲಿ ಭಾರತ ತಂಡಕ್ಕೆ ಸನ್ಮಾನ ಕಾರ್ಯಕ್ರಮ ಇದೆ. T20 ವಿಶ್ವಕಪ್ ವಿಜೇತ ಭಾರತ ತಂಡಕ್ಕೆ BCCIನಿಂದ ಸನ್ಮಾನ ಕಾರ್ಯಕ್ರಮ ಇದೆ. ಮೆರವಣಿಗೆ ಮಾಡ್ತಾರೆ. ಮೆರವಣಿಗೆ ನಂತರದಲ್ಲಿ ಸಂಜೆ 7:30ಕ್ಕೆ ಸನ್ಮಾನ ಕಾರ್ಯಕ್ರಮ ಇದೆ. ಸನ್ಮಾನ ಅಂದರೆ ಟೀಮ್ ಇಂಡಿಯಾಗೆ 125 ಕೋಟಿ ರೂಪಾಯಿ BCCI ಬಹುಮಾನ ಕೊಡ್ತಾ ಇರೋದು. ICC ಈ ವಿಶ್ವಕಪ್ ಗೆದ್ದಿದ್ದಕ್ಕೆ ಕೊಡ್ತಾ ಇರೋದು 20 ಕೋಟಿ ರೂಪಾಯಿ ಬಹುಮಾನ. 20 ಕೋಟಿ ರೂಪಾಯಿ ಬಹುಮಾನ. ಅದೇ BCCI ಸನ್ಮಾನದ ರೂಪದಲ್ಲಿ ಭಾರತ ತಂಡಕ್ಕೆ ಕೊಡ್ತಾ ಇರೋದು 125 ಕೋಟಿ ರೂಪಾಯಿ ಬಹುಮಾನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.